ಕೇದಾರನಾಥ. ಇಂದು ನಾವು ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಇರುವ ಕೇದಾರನಾಥ ಕಥೆಯನ್ನು ಕೇಳೋಣ. ಕೇದಾರೇಶ್ವರ. ಸ್ಥಳ ಕೇದಾರನಾಥ. ರಾಜ್ಯ ಉತ್ತರ ಪ್ರದೇಶ. ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಕೇದಾರನಾಥದ ಕಥೆಯು ಅನೇಕ ದಂತಕಥೆಗಳು ಇರುವ ಕಾರಣ ಇಂದು ನಾವು ಒಂದು ದಂತಕಥೆಯನ್ನು ಕೇಳೋಣ. ಇನ್ನೊಂದು ದಂತಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಕೇದಾರನಾಥೇಶ್ವರ. ಒಂದು ದಂತಕಥೆಯ ಪ್ರಕಾರ ಪಾಂಡುರಾಜನ ಮಕ್ಕಳಾದ ಪಂಚಪಾಂಡವರು ಮಹಾಭಾರತದ ಯುದ್ಧದಲ್ಲಿ ಜಯಶಾಲಿಗಳಾದ ನಂತರ ಯುದ್ಧದಲ್ಲಿ ಅವರು ಮಾಡಿದ ಪಾಪಗಳ ಪರಿಹಾರಕ್ಕಾಗಿ ಹಿಮಾಲಯಕ್ಕೆ ಹೋಗಲು ತೀರ್ಮಾನಿಸಿದರು. ಅಂಥ ಸಂದರ್ಭದಲ್ಲಿ ಸ್ವರ್ಗಾರೋಹಣ ಆರಂಭವಾಗುವುದು ಕೇದಾರನಾಥದಿಂದ. ಸ್ವರ್ಗಾರೋಹಣಕ್ಕಾಗಿ ತಮ್ಮ ಆರೋಹಣವನ್ನು ಆರಂಭಿಸುವ ಮುನ್ನ ಪಾಂಡವರು ಭಗವಾನ್ ಶಿವನ ಅನುಗ್ರಹ ಪಡೆಯಲು ಕೇದಾರನಾಥಕ್ಕೆ ಬರುತ್ತಾರೆ. ಪಾಂಡವರು ಬರುವುದನ್ನು ನೋಡಿದ ಶಿವನು ಕೋಣದ ರೂಪವನ್ನು ತಾಳಿ ತಪ್ಪಿಸಿಕೊಂಡು ಹೋಗಲು ಯತ್ನಿಸುತ್ತಾನೆ. ಪಾಂಡವರು ಕೋಣದ ಹಿಂದೆ ಓಡುತ್ತಾರೆ. ಮಾರ್ಗ ಮಧ್ಯದ ಒಂದು ಬಿರುಕಿನಲ್ಲಿ ಕೋಣವು ಭಾಗಶಃ ಸಿಲುಕಿಕೊಂಡಿತು. ಅದರ ಪರಿಣಾಮವಾಗಿ ಅದರ ಹಿಂಬದಿಯು ಮಾತ್ರ ಕೇದಾರೇಶ್ವರದಲ್ಲಿ ಉಳಿಯಿತು ಎಂಬುವ ದಂತಕಥೆ ಇದೆ. ಇದರ ಇನ್ನೊಂದು ದಂತಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.